ನಮಸ್ಕಾರ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್. ಸ್ನೇಹಿತರೆ, ನಮ್ಮ ದೇಶ ಗಾಂಧಿ ಹುಟ್ಟಿದ ದೇಶ. ನಮ್ಮ ದೇಶ ಗಾಂಧಿ ಹುಟ್ಟಿದ ದೇಶ. ನಮ್ಮ ನೆಲ ಗಾಂಧಿ ನಡೆದಾಡಿದ ನೆಲ. ನಮ್ಮ ನೆಲ ಗಾಂಧಿ ನಡೆದಾಡಿದ ನೆಲ. ನಮ್ಮ ಗಾಂಧಿ ನಮ್ಮ ಹೆಮ್ಮೆ. ನಮ್ಮ ಗಾಂಧಿ ನಮ್ಮ ಹೆಮ್ಮೆ. ಸ್ನೇಹಿತರೆ, ಗಾಂಧೀಜಿಯವರು ತುಂಡು ಬಟ್ಟೆ ಉಟ್ಟು ಉಪವಾಸ ವ್ರತ ಇದ್ದು ಸತ್ಯ, ಅಹಿಂಸೆ, ಪ್ರಾಮಾಣಿಕತೆಯಿಂದ ಅಹಿಂಸೆ ಎಂಬ ಆಯುಧವನ್ನು ಹಿಡಿದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು, ಸತ್ಯಾಗ್ರಹ ಮಾಡ್ತಾ ಇದ್ರು. ಆ ಮಹಾತ್ಮ ಗಾಂಧಿ ಸಮಾವೇಶ ಮಾಡಿದ್ರು ಬೆಳಗಾವಿನಲ್ಲಿ. ಯಾತಕ್ಕಾಗಿ ಮಾಡಿದ್ರು? ಯಾವ ಉದ್ದೇಶಕ್ಕಾಗಿ ಮಾಡಿದ್ರು? ಹಾಗೂ ಗಾಂಧೀಜಿ ನಮ್ಮ ದೇಶದ ಆಸ್ತಿನ, ನಮ್ಮ ಆಸ್ತಿನ, ಅಥವಾ ರಾಜಕೀಯ ಪಕ್ಷಗಳ ಆಸ್ತಿನ? ಸ್ನೇಹಿತರೆ, ಗಾಂಧೀಜಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು. ಆದರೆ ಇಂದಿನ ಕಾಂಗ್ರೆಸ್ ಸಮಾವೇಶ ಯಾವ ಉದ್ದೇಶಕ್ಕಾಗಿ? ಈ ಎಲ್ಲ ವಿಚಾರಗಳನ್ನು ನಾನು ಸರಳವಾಗಿ, ನಿಧಾನವಾಗಿ, ಆಳವಾಗಿ, ಕುಲಂಕುಷವಾಗಿ ನಿಮಗೆ ತಿಳಿಸಬೇಕು ಅಂತ ಬಯಸ್ತಾ ಇದ್ದೇನೆ. ಹಾಗಾಗಿ ನನ್ನ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಒಂದು ಶತಮಾನದ ಹಿಂದೆ, ಅಂದರೆ 100 ವರ್ಷಗಳ ಹಿಂದೆ, 26/12/1924 ಬೆಳಗಾವಿನಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತ ಕಾಂಗ್ರೆಸ್ ಮಹಾ ಅಧಿವೇಶನ, ಏಕೈಕ ಅಧ್ಯಕ್ಷತೆಯಲ್ಲಿ ನಡೆದಂತ ಏಕೈಕ ಅಧಿವೇಶನ, ಅದು ನಮ್ಮ ಬೆಳಗಾವಿಯಲ್ಲಿ, ನಮ್ಮ ಕರ್ನಾಟಕದ ಕುಂದಾನಗರಿಯಲ್ಲಿ ನಡೀತು. ಯಾಕಾಗಿ ನಡೀತು? ದೇಶಕ್ಕೆ ಸ್ವತಂತ್ರ ಬೇಕು, ಭಾರತ ಮಾತೆಯನ್ನ ಬಂಧನದಿಂದ ಮುಕ್ತ ಮಾಡಬೇಕು, ನಮ್ಮ ಜನಕ್ಕೆ, ಭಾರತದ ಜನಕ್ಕೆ ರಾಜಕೀಯ ಸ್ವತಂತ್ರವನ್ನು ಕೊಡಬೇಕು ಅಂತ ಗಾಂಧೀಜಿ ಆ ಸಮಾವೇಶವನ್ನು ಮಾಡಿದ್ರು. ಅವರ ಉದ್ದೇಶ ಬ್ರಿಟಿಷರನ್ನ ದೇಶದಿಂದ ತೊಲಗಿಸಬೇಕು, ಭಾರತವನ್ನ ಬಂಧನ ಮುಕ್ತ ಮಾಡಬೇಕು ಅಂತ. ಆ ಸಮಾರಂಭ ಹೇಗಿತ್ತಪ್ಪ ಅಂತಂದ್ರೆ, ಒಂದು ಸರಳ ಹೋರಾಟದ, ಸತ್ಯಾಗ್ರಹದ ಸಮಾರಂಭ ಆಗಿತ್ತು. ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ಒಂದು ಸರಳ ಸತ್ಯಾಗ್ರಹದ ಹೋರಾಟ ಆಗಿತ್ತು. ಆದರೆ ಇವತ್ತು ಗಾಂಧಿ ಭಾರತದ ಹೆಸರಿನಲ್ಲಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ, ನಮ್ಮ ಹಣನೇ ಖರ್ಚು ಮಾಡಿ, ಯಾವ ಉದ್ದೇಶಕ್ಕಾಗಿ, ಯಾರಿಗಾಗಿ, ಏತಕ್ಕಾಗಿ ಈ ಸಮಾರಂಭ? ಸ್ನೇಹಿತರೆ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನ, ಅವರ ತತ್ವಗಳನ್ನ ಗಾಳಿಗೆ ತೂರಿ ಸರಳವಾಗಿ, ಸತ್ಯವಾಗಿ, ಪ್ರಾಮಾಣಿಕವಾಗಿ ಬದುಕಿದಂತಹ ಗಾಂಧೀಜಿಯವರನ್ನ 2024ರಲ್ಲಿ ಜನ, ನಾನು ಸಹಿತ
ಸರಳವಾಗಿ ಸಜ್ಜನರಾಗಿ ಪ್ರಾಮಾಣಿಕರಾಗಿ ಬದುಕಿದವರನ್ನ ಗಾಂಧಿ ಅಂತಾರೆ. ಅಂದ್ರೆ ಯಾವ ಕೆಲಸಕ್ಕೂ ಬಾರದವನು ಅಂತ, ಯಾರಿಗೂ ಬೇಡದವನು ಅಂತ. ಇಂತಹ ಕಾಲದಲ್ಲಿ ಗಾಂಧಿ ಭಾರತ ಸಮಾರಂಭ ಸಮಾವೇಶ. ಸ್ನೇಹಿತರೆ, ಗಾಂಧೀಜಿ ಸೂರ್ಯ ಮುಳುಗದ ಸಾಮ್ರಾಜ್ಯಾಧಿಪತಿಗಳಾದಂತಹ ಬ್ರಿಟಿಷರನ್ನ ಅಹಿಂಸೆ ಎಂಬ ಆಯುಧದ ಮೂಲಕ ಓಡಿಸಿದ್ರು. ಇಂಡಿಯಾ ಬಿಟ್ಟು ತೊಲಗಿ ಅಂದ್ರು. ಇವತ್ತು ಗಾಂಧೀಜಿಯವರ ಆದರ್ಶಗಳನ್ನ, ಗಾಂಧೀಜಿಯವರ ತತ್ವಗಳನ್ನ ಗಾಳಿಗೆ ತೂರಿ ಹಣಕ್ಕಾಗಿ, ಅಧಿಕಾರಕ್ಕಾಗಿ, ಸ್ವಜನ ಪಕ್ಷಪಾತಕ್ಕಾಗಿ ರಾಜಕೀಯ ಪಕ್ಷಗಳು ಗಾಂಧೀಜಿ ನಮ್ಮ ಆಸ್ತಿ ಅಂತ ಇದ್ದಾವೆ. ನೀವೇ ಹೇಳಿ, ಗಾಂಧೀಜಿ ಯಾವುದಾದರೂ ಪಕ್ಷದ ಆಸ್ತಿನ, ಕಾಂಗ್ರೆಸ್ ಪಕ್ಷದ ಆಸ್ತಿನ, ಅಥವಾ ಭಾರತೀಯ ಜನತಾ ಪಕ್ಷದ ಆಸ್ತಿನ, ಸೋನಿಯಾ ಗಾಂಧಿ ಅವರ ಆಸ್ತಿನ, ಅಥವಾ DK ಶಿವಕುಮಾರ್ ಮನೆ ಆಸ್ತಿನ? ನೋ. ಗಾಂಧೀಜಿ, ಮಹಾತ್ಮ ಗಾಂಧೀಜಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ನಮ್ಮೆಲ್ಲರ ಆಸ್ತಿ, ದೇಶದ ಆಸ್ತಿ. ಸ್ನೇಹಿತರೆ, ಇವತ್ತು ನಮ್ಮ ದೇಶದಲ್ಲಿ ಗಾಂಧಿ ಅಹಿಂಸೆಯ ಪ್ರತಿಪಾದಕರು, ವಿಶ್ವಕ್ಕೆ ಅಹಿಂಸೆಯನ್ನ ಬೋಧಿಸಿದಂಥವರು. ಅಂತ ಮಹಾತ್ಮ ಗಾಂಧೀಜಿಯವರನ್ನ, ಆ ಗಾಂಧೀಜಿಯವರು ಹಾಕಿಕೊಟ್ಟ ಹಾದಿಯನ್ನ ಬಿಟ್ಟು ಇವತ್ತು ನಾವು, ನಮ್ಮ ರಾಜಕೀಯ ನಾಯಕರು ಹಣಕ್ಕಾಗಿ, ಅಧಿಕಾರಕ್ಕಾಗಿ, ಭ್ರಷ್ಟಾಚಾರ ಮಾಡುವುದಕ್ಕಾಗಿ ವಿರೋಧಿಗಳನ್ನ ತಂತ್ರದಿಂದ, ಕುತಂತ್ರದಿಂದ, ಹಿಂಸೆಯಿಂದ, ದರ್ಪದ ಮಾತುಗಳಿಂದ ಮೊಟ್ಟೆ ದಾಳಿ ಮಾಡಿಸುವುದರ ಮೂಲಕ ಅತಂತ್ರಗೊಳಿಸಿ ಅವರನ್ನ ಸೋಲಿಸಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಗಾಂಧಿ ಜೀವನವನ್ನೇ ಸತ್ಯ, ಪ್ರಾಮಾಣಿಕತೆ, ತ್ಯಾಗ, ಉಪವಾಸ, ತುಂಡು ಬಟ್ಟೆಯಲ್ಲಿದ್ದು ಆದರ್ಶ ಜೀವನ ಬದುಕಿಸಿದ್ರು. ಆದರೆ ಇವತ್ತು ನಮ್ಮ ನಾಯಕರು ಹಿಂಸೆ, ಅಸತ್ಯ, ಅಪ್ರಾಮಾಣಿಕತೆ, ಯಾತಕ್ಕೋಸ್ಕರ? ಅಧಿಕಾರಕ್ಕೋಸ್ಕರ, ಹಣಕ್ಕೋಸ್ಕರ, ಸ್ವಜನ ಪಕ್ಷಪಾತಕ್ಕೋಸ್ಕರ ಮಹಾತ್ಮ ಗಾಂಧಿಯರ ಆದರ್ಶಗಳನ್ನು ಗಾಳಿಗೆ ತೂರಿ ಹಣ ಹಂಚಿ, ಎಂಡ ಹಂಚಿ, ಸೀರೆ ಹಂಚಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಹಾಗಾದ್ರೆ ಈ ದುಷ್ಟ ರಾಜಕಾರಣಿಗಳಿಗೆ ಗಾಂಧಿ ಭಾರತ ಬೇಕಾ? ಗಾಂಧಿ ಹೆಸರು ಬೇಕಾ? ಗಾಂಧಿಯ ಆದರ್ಶಗಳಿಲ್ಲದ, ಗಾಂಧಿಯ ಆದರ್ಶಗಳನ್ನ ಗಾಳಿಗೆ ತೂರಿದ ಇವತ್ತಿನ ರಾಜಕೀಯ ನಾಯಕರಿಗೆ ಗಾಂಧಿ ಭಾರತ ಬೇಕಾ? ಈ ಸಮಾರಂಭ ಯಾವ ಉದ್ದೇಶಕ್ಕಾಗಿ? ಗಾಂಧಿ ಭಾರತ ಸಮಾರಂಭ ಯಾವ ಉದ್ದೇಶಕ್ಕಾಗಿ? ಅಧಿಕಾರಕ್ಕಾಗಿನಾ ಅಥವಾ ತೋರಿಕೆಗಾಗಿನಾ? ಅಂದು ಗಾಂಧಿಗಿರಿ ಇತ್ತು, ಇಂದು ತೊಡೆ ತಟ್ಟಿ ವಿರೋಧಿಗಳನ್ನ ಹಿಂಸೆ ಮಾಡ್ತಾರೆ. ಈ ಗುಂಡಾಗಿರಿಗೆ, ಗಾಂಧಿಗಿರಿಗೂ ಗುಂಡಾಗಿರಿಗೂ ಏನು ಸಂಬಂಧ?
ಸ್ನೇಹಿತರೆ, ಅಂದು ಗಾಂಧಿ ಭಾರತ ಇತ್ತು, ಇಂದು ಬ್ರಾಂದಿ ಭಾರತ ಆಗ್ಬಿಟ್ಟಿದೆ ನಮ್ಮ ದೇಶ. ಹಾಗಾಗಿ ಯಾವ ಪುರುಷಾರ್ಥಕ್ಕಾಗಿ ಈ ಸಮಾರಂಭ? ಸ್ನೇಹಿತರೆ, ಯೋಚನೆ ಮಾಡಿ, ಯಾತಕ್ಕಾಗಿ ಈ ಸಮಾರಂಭ? ಯಾರಿಗಾಗಿ ಈ ಸಮಾರಂಭ? ನೀವೇ ಯೋಚನೆ ಮಾಡಿ, ನೀವೇ ಕಾಮೆಂಟ್ಸ್ ಮಾಡಿ, ನೀವೇ ಈ ವಿಚಾರಗಳನ್ನ ಬೇರೆ ನಿಮ್ಮ ಸ್ನೇಹಿತರಿಗೂ ತಲುಪಿಸಿ. ಇಲ್ಲಿವರೆಗೆ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ